ನಮಸ್ಕಾರ ವೀಕ್ಷಕರೇ. ಈ ದಿನ ವ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಪ್ರಮುಖರಾದಂಥ ಯರಮಂಚ ನಾಯಕ ಕೋರಿ ಯರಮಂಚ ನಾಯಕರ ಐತಿಹ್ಯದ ಮುಂದುವರೆದ ಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ವ್ಯಾಸ ಕುಲಕ್ಕೆ ವ್ಯಾಸ ಕಂಪಳಕ್ಕೆ 12 ಪೆಟ್ಟಿಗೆಗಳನ್ನು ನರಪತಿಯಿಂದ ಬಿಡಿಸ್ಕೊಂಡು ಬಂದು ಕೊಡಗಬೊಮ್ಮನ ಒಂದು ಅವಾಂತರಕ್ಕೆ ಅವರು ತಮ್ಮ ಸ್ಥಳಗಳನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಇವನ ಅವಾಂತರಕ್ಕೆ ಇವನ ಒಂದು ಬೇಡಿಕೆಗಳನ್ನು ಈಡೇರಿಸಿದಲೆ ಅವ್ರ ಕೈಲಾಗ್ದಲೆ ನಮ್ಮ ಸಾಂಸ್ಕೃತಿಕ ವೀರನಾದಂಥ ಯರಮಂಚ ನಾಯಕನ ಮುಖಂಡತ್ವದಲ್ಲಿ ಎಲ್ಲ ಯಜಮಾನರು ಬೋರೆದೇವ್ರ ಹತ್ರ ಬಂದು ಬೋರೆದೇವ್ರ ಹತ್ರ ಬೇಡ್ಕೊತಾರೆ, ಸ್ವಾಮಿ ನೀನಿರೋದು ಸತ್ಯವಾದರೆ, ನಮ್ಮ ಭಕ್ತಿ ನಿಷ್ಕಳಂಕವಾಗಿದ್ದರೆ ನಿನ್ನ ಸನ್ನಿಧಾನದಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ವಿ. ಒಣಗಿದ ಮರ ಸಿಗುರಬೇಕು, ಚಿಗುರಿದ ಮರ ಒಣಗಬೇಕು. ದೇವಸ್ಥಾನದಿಂದ ಗೊಡ್ಡ ಹಸು ಬೋರ್ ಎಂದು ಹಾಲು ಕರಿಬೇಕು. ಬೆಳಕು ಕರಿಯೋದ್ರೊಳಗಾಗಿ ಕೊಡಗು ಬೊಮ್ಮ ಸಾಯಬೇಕು. ಅಲ್ಲಿ ಸತ್ತಿರ್ತಕ್ಕಂಥ ಗುರುತು ಹೇಗೆ ನಮ್ಗೆ ಗೊತ್ತಾಗಬೇಕಂದ್ರೆ ಊಟ ಕುಂಟೆಯಲ್ಲಿ ಹೊಗೆ ಹೇಳಬೇಕು. ಇಂತಹ ಒಂದು ಅವನಿಂದ ಭಾಳ ನಾವು ನೋವುಪಟ್ಟಿದ್ದೀವಿ. ನಮ್ಮ ಕಂಪಳವೆಲ್ಲ ಅವನಿಂದ ನಮ್ಮನ್ನು ಪಾರು ಮಾಡು ಅಂತಕ್ಕಂಥ ಬೇಡಿಕೆಗಳನ್ನಿಟ್ಟು ಅದನ್ನು ನಮ್ಮಲ್ಲಿ ಏನು ಹೇಳ್ತೀವಿ ಸಿಡಿಮಕ್ಕಳು ಅಂತೀವಿ. ಕೆಟ್ಟದಾಗಿ ನಾವು ದೇವರಿಗೆ ಅವನು ನೆಗೆದು ಬಿದ್ದು ಹೋಗಲಿ, ಅವನು ಹಾಳಾಗಿ ಹೋಗಲಿ ಅಂತ ಹೆಂಗೆ ಶಾಪ ಹಾಕ್ತು, ಹಂಗೆ ನಮ್ಮನ್ನೆಲ್ಲ ಕೊಡಗು ಬೊಮ್ಮ ನಿರ್ನಾಮ ಮಾಡಬೇಕು, ಅವನಿಂದ ನಾವು ಭಾಳ ತೊಂದರೆಯನ್ನು ಪಟ್ಟಿದ್ದೀವಿ ಅಂತಕ್ಕಂಥ ಭಕ್ತಿಯಿಂದ ಬೇಡಿಕೆಗಳನ್ನು ಇಡ್ತಾರೆ. ನೀನು ಇರೋದ ಸತ್ಯವಾದರೆ ಇದು ನಮಗೆ ನಡೆಸ್ಕೊಡ್ಬೇಕು. ನಮ್ಮ ಭಕ್ತಿ ಪವಿತ್ರವಾದಾದರೆ ಇದನ್ನು ನೀನು ನಿದರ್ಶನ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಅದನ್ನಲ್ಲಿ ಬೇಡ್ಕೊಂಡಾಗ ಪರಮಾತ್ಮ ನಿದರ್ಶನಗಳನ್ನು ಸತ್ಯ ಮಾಡ್ತಾನೆ. ಒಣಗಿದ ಮರ ಚಿಗುರುತ್ತೆ, ಚಿಗುರಿದ ಮರ ಒಣಗುತ್ತೆ, ಗೊಡ್ಡ ಹಸು ಹಾಲು ಬೋರ್ ಎಂದು ಕರೆಯುತ್ತೆ. ಬೆಳಗರಿಯೋದ್ರೊಳಗಾಗಿ ಮಂಚದ ಮೇಲಿಂದ ಕೊಡಗು ಬೊಮ್ಮ ಕೆಳಗೆ ಬಿದ್ದು ಸತ್ತೋಗಿರ್ತಾನೆ. ಅವನ ಸುದ್ದಿ ಮತ್ತೆ ಬರಬೇಕಲ್ಲ, ಊಟ ಕುಂಟೆಯಿಂದ ಹೊಗೆ ಹೇಳ್ತಾ ಇರುತ್ತೆ. ಆಗ ಇವರು ಇದನ್ನು ಮಹಿಮೆಯನ್ನು ಕೊಂಡಾಡಿಬಿಟ್ಟು ಇವ್ರಿಗೆ ದಾಸಾನುದಾಸರಾಗಿ ನೀನು ಇದೆಯಪ್ಪ ಭೈರವ, ನೀನಿದೆಯಪ್ಪ ನಮ್ಮ ಭಾಗಕ್ಕೆ ಅಂತಕ್ಕಂತಹ ಸತ್ಯಗಳನ್ನು ಇವರು ಮೆರೆದರು. ದೇವರು ಇವರ ಒಂದು ಕಷ್ಟಗಳನ್ನು ಪಾರು ಮಾಡಿದ. ಇದೆಲ್ಲ ನಡೆದಿದ್ದು ಕುದಾಪುರ ನಾಗನಹಟ್ಟಿಯಲ್ಲಿ ಇರ್ತಕ್ಕಂಥ ಚಳ್ಳಕೆರೆ ತಾಲೂಕಿನ ಕುದಾಶ್ರಮದ ಭೈರವನ ಬೋರೆದೇವರ ಸನ್ನಿಧಿಯಲ್ಲಿ ಈ ಘಟನೆ ಐತಿಹಾಸಿಕವಾಗಿ ನಡೆಯಿತು. ಹೀಗೆ ನಮ್ಮ ಕಂಪಳಕ್ಕೆ ಕಿರುಕುಳ ಕೊಟ್ಟಂತಹ ಕೊಡಗು ಬೊಮ್ಮ ಮರಣ ಹೊಂದಿದ. ಸರಿ, ಕೊಡಗು ಬೊಮ್ಮ ಮರಣ ಹೊಂದಿದ ಅಂದ ತಕ್ಷಣ ಅವನಿಗೆ ಸಂಬಂಧಿಕರು, ಅವರ ಅಣ್ಣ ತಮ್ಮಗಳು ಎಲ್ಲರೂ ಕೂಡ ಊಟ ಕುಂಟೆಗೆ ಹೋದರು. ದೊಡ್ಡ ಕೋಟೆ ಕಟ್ಕೊಂಡು ಭಾಳ ಜೋರಾಗಿ ಜೀವನ ಮಾಡ್ತಾಯಿದ್ದಂಥ ಒಬ್ಬ ಗುಟುಕಲಾರ ನಾಯಕ ತೀರ್ಕೊಂಡ ಅಂದ ತಕ್ಷಣ ಅವರೆಲ್ಲ ಬಂದ ತಕ್ಷಣ ಇವನೇನು ಯಜಮಾನರು ಆಯ್ತರಪ್ಪ ಮತ್ತೆ ತೀರ್ಕೊಂಡಿದ್ದಾನೆ ಅಂದರೆ ಇವರು ದೇವ್ರು ಹಿಂಗೆ ಶಾಪ ಕೊಟ್ಟು ಸತ್ತಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿವರೆಗೆ ಶೆಟ್ಟ ಕಟ್ಟಿದ್ರು, ಶೆಟ್ಟವನ್ನು ಹೊತ್ಕೊಂಡು ಶವವನ್ನು ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಅವರು ಕೂಡ ಬೀಜಿಕೆರೆ ಕಮರದ ಕಾವಲಿಂದ ಎಲ್ಲಿವರೆಗೆ ಬರ್ತಾರೆ, ದೇವರೆಡ್ಡಿ ಹೇಳಿ, ಈ ಹಿರಳ್ಳಿ ಮೇಲೆ ದೇವರೆಡ್ಡಿ ಹೇಳಿ ಬುಕ್ಕಂಬೂದಿ ಹತ್ರ ಬರ್ತಾರೆ. ಬುಕ್ಕಂಬೂದಿ ಕೆರೆ ಹತ್ರ ಬರೋಷ್ಟೊತ್ತಿಗೆ ಆ ಶೆಟ್ಟ ಮುರಿದು ಬಿದ್ದುಬಿಡುತ್ತೆ. ಶವವನ್ನು ಹೊತ್ಕೊಂಡು ಬರ್ತಕ್ಕಂಥ ಆತನನ್ನು ಅಲ್ಲೇ ಸಮಾಧಿ ಮಾಡ್ತಾರೆ.
ಕೊಡಗು ಬೊಮ್ಮನನ್ನು ಸಮಾಧಿ ಮಾಡಿಕೊಂಡು ಆತೊಬ್ಬ ಸಾಂಸ್ಕೃತಿಕ ವೀರಲ್ಲ, ಅದಕ್ಕೆ ಆತನನ್ನು ಒಬ್ಬ ದೇವರು ಅಂತ ಪೂಜೆ ಮಾಡ್ತಾರೆ, ಬೊಮ್ಮ ದೇವರು ಅಂತ. ಈತನನ್ನು ಬುಟುಕಲ ಬೊಮ್ಮ ದೇವರು ಅಂತ. ಬೊಮ್ಮ ದೇವರು ಮಲ್ಲಾಯಗನ ಬೊಮ್ಮ ದೇವರು, ಮಂದ ಬೊಮ್ಮ ದೇವರು, ಆಮೇಲೆ ಬುಟುಕಲ ಬೊಮ್ಮ ದೇವರು. ಆ ಭಕ್ತರೆಲ್ಲ ದೇವಸ್ಥಾನ ಕಟ್ಟಿ ಈತನಿಗೆ ನಡ್ಕೊತ ಇದ್ದಾರೆ. ಇವತ್ತು ಬುಕ್ಕಂಬೂದಿ ಕೆರೆಯಲ್ಲಿ ಏನು ಸಮಾಧಿ ಇದೆಯೋ ಆ ಸಮಾಧಿಗೆ ಆತನ ಅನುಯಾಯಿಗಳು, ಆತನ ಅಣ್ತಮ್ಮಗಳೆಲ್ಲ ಬಂದು ಅಲ್ಲಿ ಜವಳಿ ತೆಗೆಸೋದು, ಅರಿಕೆಯನ್ನು ಕುರಿಗಳು ಕೊಯ್ದು ಅರಿಕೆ ಎಲ್ಲ ಮಾಡಿಕೊಂಡು ಪ್ರತಿ ವರ್ಷ ಹೋಗ್ತಾ ಇರ್ತಾರೆ. ಹೀಗೆ ಕೊಡಗು ಬೊಮ್ಮನ ಅವಾಂತರದಿಂದ ನಮ್ಮ ಕಂಪಳ ಪಾರಾಗಿ ಹೋಯಿತು. ಈಗೆಲ್ಲ ಸಂಘಟನೆ ಮಾಡಿಕೊಂಡು ಮುಂದೆ ಯರಮಂಚ ನಾಯಕ ಮತ್ತು ಗಗ್ಗರಿದಾಸರಿ ಗೌರ ಸಮುದ್ರಕ್ಕೆ ಬರ್ತಾರೆ. ಗೌರ ಸಮುದ್ರಕ್ಕೆ ಬಂದು ಅಲ್ಲಿ ತನ್ನ ಅಕ್ಕಳಾದಂತಹ ಪೆದ್ದಕ್ಕರಾಯನ ಪೆಟ್ಟಿಗೆಯನ್ನು ಸ್ಥಾಪನೆ ಮಾಡ್ತಾನೆ. ಆ ಪೆದ್ದಕ್ಕರಾಯಮ್ಮನ ಪೆಟ್ಟಿಗೆಗೆ ಏನಂತ ಕರೀತಾರೆ? ಗೌರ ಸಮುದ್ರದ ಮಾರಮ್ಮ ಅಂತ ಕರೀತಾರೆ. ಅಕ್ಕರಾಯಮ್ಮನ ಪೆಟ್ಟಿಗೆ ಅದು. ಅದಕ್ಕೆ ಗೌರ ಸಮುದ್ರ ಅಂತ ಹೆಸರಿಟ್ಟು ಅದಕ್ಕೆ ಅನೇಕ ಅಲ್ಲಿ ಗೋಪುರಗಳನ್ನು ಕಟ್ಟಿ ಇವರೆಲ್ಲ ಮ್ಯಾಸ್ ಮಂಡಲವ್ರದವರು ಈಕೆಗೆ ಆದಿಶಕ್ತಿಗೆ ನಡ್ಕೊಳ್ಬೇಕು ಅಂತಕ್ಕಂಥ ನಿರ್ಣಯಗಳನ್ನು ಮಾಡಿ ಅಲ್ಲಿ ಬುಟುಕ್ಲರು ಮಾರುವ ಬುಟುಕ್ಲರು 7 ಜನ ಇದ್ದಾರೆ, ಬೊಮ್ಮದೇವರ ಬುಟುಕ್ಲರು 7 ಜನ ಇದ್ದಾರೆ. ಈ 14 ಜನ ಸೇರಿಕೊಂಡು 14 ಸೌರದರು ಅಂತ ಕರೀತಾರೆ. 14 ಸೌರದರು ಸೇರಿಕೊಂಡು ಗೌರ ಸಮುದ್ರಮ್ಮನ ಜಾತ್ರೆ ಮಾಡ್ತಾರೆ. ಇಲ್ಲಿ ಈಕೆಯನ್ನು ಪೂಜೆ ಮಾಡ್ತಕ್ಕಂಥವರು ಉಪ್ಪಾರ ವಂಶದವರು. ಇಲ್ಲಿ ಮಾರವ ಬುಟ್ಟುಗಳು ಗೌರ ಸಮುದ್ರ ಮಾರಮ್ಮಗೆ ನಡ್ಕೊತಕ್ಕಂಥ ಭಕ್ತರಿಗೆ ಮಾರವ ಬುಟ್ಟುಗಳಂತಲೂ, ಪಕ್ಕದಲ್ಲಿ ಕೊಡಗು ಬೊಮ್ಮನ ದೇವಸ್ಥಾನ ಇದೆಗೆ, ಅದು ಬೊಮ್ಮದೇವರು. ಆ ಬೊಮ್ಮದೇವ್ರಿಗೆ ನಡ್ಕೊಂಡವರು ಬೊಮ್ಮದೇವರ ಬುಟ್ಟುಗಳು ಅಂತ. ಇವರು 7 ಜನ ಅಣ್ಣತಮ್ಮಗಳು. ಗೌರ ಸಮುದ್ರ ಮಾರಮ್ಮನ ಬುಟ್ಟುಗಳು 7 ಜನ ಅಣ್ಣತಮ್ಮಗಳು. ಒಟ್ಟು 14 ಸೌರದವರು ಅಂತ ಕರೀತಾರೆ. 14 ಸೌರದವರು ಸೇರಿಕೊಂಡು ಜಾತ್ರೆಯನ್ನು ಮಾಡ್ತಾರೆ. ಅದರಲ್ಲಿ ಬಂಗಾರಿನವನು, ದ್ಯಾವರಪ್ಪಲವನು, ಬಡವರಾಮಲವನು, ಚಿಂಟಿನವನು, ಯನಮಲಬ್ಬನವನು, ಸಿಲುಕಿನವನು, ಕನಕನವನು, ಕೊಡಗಿನವನು, ಎಂಜಿಮುತ್ತಿನವನು, ಸುಲುಕಿನವನು, ಪಟ್ಟನವನು, ಬುಲ್ಲೆಬೋರನವನು, ಸುಕ್ಕಿಪಾಪನವನು, ಮುಡೇಲವನು ಅಂತ ಈಗ 14 ಜನ. ಇದೆಲ್ಲ ಕೂಡ ಮ್ಯಾಸ ಪದ್ಧತಿಯಂತೆ ಈ ಜಾತ್ರೆ ನಡೆಯುತ್ತೆ. ಆದರೆ ಈ ದೇವಸ್ಥಾನದ ಪೂಜಾರಿಕೆ ಮಾತ್ರ ಉಪ್ಪಾರ ವಂಶಕ್ಕೆ ಸೇರಿದೆ. ಉಪ್ಪಾರರೇ ಇದನ್ನು ಮಾಡ್ತಾರೆ. ಉಳಿದ ಕಾರ್ಯಗಳನ್ನೆಲ್ಲ ನಮ್ಮ ಮ್ಯಾಸ್ ಪದ್ಧತಿ ಪ್ರಕಾರ ನಡೆಯುತ್ತೆ. ಹೀಗೆ ಅಕ್ಕರಾಮನ ಪೆಟ್ಟಿಗೆಯನ್ನು ಈತ ಸ್ಥಾಪನೆ ಮಾಡಿ ಮುಂದಕ್ಕೆ ಹೋಗ್ತಾನೆ. ಎಲ್ಲಿಗೆ ಬರ್ತಾನೆ? ಹಿರೇಹಳ್ಳಿಗೆ ಬರ್ತಾನೆ. ಹಿರೇಹಳ್ಳಿಗೆ ಬಂದು ದಡ್ಡಿ ಸೂರ್ಯನಾಯಕನ ಕಟ್ಟೆ ಮನೆಯನ್ನು ಮಾಡಿ, ಈ ಕಟ್ಟೆ ಮನೆಗೆ ಯಾರ್ಯಾರು ಬಾಧ್ಯಸ್ಥರು ಅಂತ. ಮುಂಚೆ ದಡ್ಡಿ ಸೂರ್ಯನಾಯಕನದು ಒಂದು ಕಾಂಸಿ ಗುಡಿಸಲು. ಆ ಗುಡಿಸಲಿನಲ್ಲಿ ಇವತ್ತುವರೆಗೂ ಈ ದೇವಸ್ಥಾನದಲ್ಲಿ ಏನಿದೆ ವಸ್ತುಗಳಂತ ಯಾರೂ ನೋಡಿಲ್ಲ, ಯಾರಿಗೂ ನೋಡಲಿಕ್ಕೆ ಬಿಡಲ್ಲ, ಪ್ರತಿಮೆ ಇದೆಯೋ ಏನಿದೆಯೋ ಅಂತ. ಆದರೆ ಈತ ಒಂದು ಬಂಗಾರದ ಬಾಕು, ಒಂದು ಬಂಗಾರದ ಮಗಿ, ಇಷ್ಟು ಆತನಿಗೆ ಕೊಟ್ಟು ದಡ್ಡಯ್ಯ ಅಂತ ಹೆಸರಿಟ್ಟಿರ್ತಾನೆ. ಯಾರು? ಯರಮಂಚ ನಾಯಕ. ಇಟ್ಟು ಅದನ್ನು ನೀವು ಪೂಜೆ ಮಾಡ್ಕೊಂಡು ಹೋಗ್ರಪ್ಪ, ಈತನೇ ದಡ್ಡಯ್ಯ ಅಂತ. ಹಾಗಾಗಿ
ಅಲ್ಲಿರ್ತಕ್ಕಂಥ ದಡ್ಡೆಯನ ಒಂದು ಸ್ವರೂಪವನ್ನಾಗಲಿ ಅದನ್ನ ಆಕಾರವನ್ನಾಗಲಿ ಯಾರು ಕೂಡ ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಅವ್ರ ಅಣ್ಣತಮ್ಮಗಳು ದಡ್ಡೆ ವಂಶಸ್ಥರು. ಅದನ್ನೇ ಅವರು ಪೂಜಾರಿ ಒಂದು ಗೊತ್ತಿರುತ್ತೆ ಏನು ವಸ್ತು ಏನೇನು ಇದಾವಂತ. ಈತನ ಹೇಳ್ಕೊಂಡಿದ್ದಾರೆ, ಹಿಂಗೆ ಎಲ್ಲ ನಾನು ದಾನ ಮಾಡಿದೆ, ನನ್ನ ತಂಗಿಯನ್ನು ಅವ್ರಿಗೆ ಎದ್ಲರಿಗೆ ಕೊಟ್ಟಿದ್ದೆ, ಎದ್ಲರು ಇವರು ಎಲ್ಲ ಅಣ್ಣತಮ್ಮಗಳೆಲ್ಲ, ಹಂಗಾಗಿ ನಾನೇ ಕೊಟ್ಟಿದ್ದೆ ಈ ವಸ್ತುಗಳನ್ನು, ಅದನ್ನು ದಡ್ಡೇನ ಅಂತ ಮಾಡಿಕೊಂಡ್ರು. ಅದೊಂದು ಕಟ್ಟೆ ಮನೆನ ಈತ ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಅದಕ್ಕಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮಲ್ಲಿಕೇಟೆದ್ದವರು, ಗುಡ್ಡ ಮೆದ್ಲರು, ನಲ್ಬಾಪ್ಲರು, ನಲ್ದಮ್ಮ ನಾಯಕನವರು, ಇವರು ಯಾರು ಕೊತ್ತಕೋಟು ಮಾಸ್ಲು, ಪೂಜಾರಿ, ಇಷ್ಟು ಜನ ಸೇರಿಕೊಂಡು ದಡ್ಡೇನ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಮಾಡಿ ಅಲ್ಲಿ ಹಿರಳ್ಳಿಯಿಂದ ರುದ್ರಮ್ಮನಹಳ್ಳಿಗೆ ಬರ್ತಾರೆ. ರುದ್ರಮ್ಮನಹಳ್ಳಿಗೆ ಬಂದಾಗ ಅಲ್ಲಿ ನಾವು ಮುಂಚೆ ಹೇಳ್ದಂಗೆ ಅಲ್ಲಿ ನಲ್ಲಜರು ಓಬುಳ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗೆಜಗುಡ್ಲವನಿಗೆ ನಾಮ ಇಟ್ಟು ನೀನೇ ಈ ದೇವರ ಜವಾಬ್ದಾರಿಯನ್ನು ನೋಡ್ಕೋಬೇಕು ಅಂತ ನಿರ್ಮಾಣ ಮಾಡಿ ಮುಂದಕ್ಕೆ ಓಬನಹಳ್ಳಿಗೆ ಬರ್ತಾನೆ. ಅಲ್ಲೇ ಓಬನಹಳ್ಳಿ ಇದೆ. ಆ ಓಬನಹಳ್ಳಿಯಲ್ಲಿ ಹಿಂದೆ ತಾತಾಚಾರ್ಯರು, ತಿರುಮಲಾಚಾರ್ಯರು ಇದ್ರಲ್ಲ, ಅವರ ಒಂದು ನೆನಪಿಗಾಗಿ ಅವರನ್ನು ಭೂಸ್ಥಾಪನೆ ಮಾಡಿ ಖಂಡಗ ಲೋಭಾನ ತಂದು ಅದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಜಗತ್ತಿಗೆ ಗುರುನಾಥ ಅಂತ ಹೆಸರಿಡ್ತಾನೆ ಈತ. ಈ ಗುರುನಾಥನೇ ಪಾಮುಡ್ಲ ಗುರುನಾಥ ಅಂತ. ಪಾಮುಡ್ಲರಿಗೆ ಒಂದು ದೇವ್ರನ್ನ ಕೊಟ್ಟು ಚಿಕ್ಕಹಳ್ಳಿ ದಿದ್ದಲು ಪಾಲಯ ಎಂಬ ಆ ದೇವರಿಗೆ ಪೂಜಾರಿಯನ್ನು ಮಾಡಿ ನೀವು ಪಾಮುಡ್ಲವರು ಗುರುನಾಥನನ್ನು ಪೂಜೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಗುರುನಾಥ ನಾಥ ಪಂಥದ ದೇವರಿದು. ಪಾಮುಡ್ಲಲ್ಲಿ ಎರಪಾಮುಡ್ಲು, ನಲ್ಪಾಮುಡ್ಲು, ಹೀಗೆ ನಾನಾ ರೀತಿ ಪಾಮುಡ್ಲವರು ಕೂಡ ಇದ್ದಾರೆ. ಅದು ಬೆಡಗುಗಳ ವಿಷಯ ಬಂದಾಗ ನಾವು ಮಾತಾಡೋಣ. ಹೀಗೆ ಓಬನಹಳ್ಳಿಯಲ್ಲಿ ಕೂಡ ಈತ ಗುರುವಯ್ಯನ ಗುರುನಾಥ ಪಾಮುಡ್ಲರ ದೇವರನ್ನು ಮಾಡಿಕೊಟ್ಟು ಅಲ್ಲಿಂದ ಸೀದಾ ಎಲ್ಲಿಗೆ ಬರ್ತಾನೆ, ವರವಿಗೆ ಬರ್ತಾನೆ. ವರವಿಗೆ ಬಂದರೆ ಅಲ್ಲಿ ವರವಿನ ದಾದಯ್ಯ ಅಂತ ಇರ್ತಾನೆ. ಆತ ಭಾಳ ಶ್ರೀಮಂತ, ವರ ಹಾಲು ಇಟ್ಕೊಂಡು ಇರ್ತಾನೆ. ಆದ ನಂತರ ಬಂದು ಅಲ್ಲಿ ಒಂದು ಬೊಮ್ಮದೇವರು ಇರುತ್ತೆ. 101 ಮಲ್ನಾಯಕನ ಬೊಮ್ಮದೇವರು ವರವನಲ್ಲಿರೋದು. ಆ ವರವಿನ ಬೊಮ್ಮದೇವರು ತಗೊಂಡು ಆ ವರವನನ್ನು ಕರ್ಕೊಂಡು ಆತ ಸೀದಾ ಎಲ್ಲಿ ಬರ್ತಾನೆ, ಬೇಡ್ರೆಡ್ಡಳ್ಳಿಗೆ ಬರ್ತಾನೆ. ಆ ವರವಿನ ಬೊಮ್ಮದೇವ್ರನ್ನ ತಗೊಂಡು ವರುಣನ ಕರ್ಕೊಂಬಂದು ಆತ ಬೇಡ್ರೆಡ್ಡಿಯಲ್ಲಿ ಆ ಬೊಮ್ಮದೇವರಿಗೆ ಕೊತ್ತಲ ಬೊಮ್ಮದೇವರು ಅಂತ ಹೆಸರಿರ್ತಾನೆ. ಕೊತ್ತಲ ಬೊಮ್ಮದೇವರನ್ನು ಕೂಡ ಅಲ್ಲಿ ಆತ ಸ್ಥಾಪನೆ ಮಾಡ್ದ. ವರುಣನ ಕೂಡ ಒಂದು ಅಣ್ಣತಮ್ಮ ಮಾಡ್ಕೊಂಡ. ಈತ 7 ಜನರಲ್ಲಿ ಒಂದು ಕಟ್ಟೆ ಮನೆಯಲ್ಲಿ ಅಲ್ಲಿ ಇಟ್ಕೊಂಡ. ಹಾಗೇನು ಮಾಡ್ತಾನೆ, ಮುಂದೆ ಇಷ್ಟೆಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ಇಷ್ಟೆಲ್ಲ ಬೋರೆ ದೇವರ ಒಂದು ಸಾನ್ನಿಧ್ಯದಲ್ಲಿ ಈತನ ಒಂದು ಸತ್ಯ ನಡೀತಲ್ಲ, ಈ ಸತ್ಯ 3 ಕಟ್ಟೆ ಮನೆಗಳ ದೊರೆಗಳಿಗೆ ಹಿಡಿಸಲಿಲ್ಲ. ಇದು ಇವನ ಹತ್ರ ಏನು ಸತ್ಯ ಇರೋದು, ನಾವು ಇದನ್ನು ಪರೀಕ್ಷೆ ಮಾಡಬೇಕು. ಯಾಕಂದರೆ ಇವರು 3 ಕಟ್ಟೆ ಮನೆ ದೊರೆಗಳು ಕೆಟ್ಟೋಗಿದ್ದರು. ಮೀಸನಾಯಕ ನಾವು ಕೊಡೋದು ತಗೊಳೋದಿಲ್ಲ ಪಾಳೆಗಾರ, ಮತ್ತು ನನ್ನಿವಾಳ ಕಟ್ಟೆ ಮನೆ ನನ್ನ ಮನೆಯಿಂದ ಅದು ಇದಾಯಿತು. ಆಮೇಲೆ ಗೋನೂರು ಪಿಂಜಾರ ಬುಡ್ಡನ ಮಗಳಿಂದ ಅದನ್ನು ಕೂಡ ಕೆಟ್ಟೋಯ್ತು. ಆದರೆ ಈತ ಸತ್ಯವಂತ, ಕಂಪಳದಿದ್ದಂತೆ ಹೊಡೆದಾಡನಲ್ಲ. ಇವರಿಗೆ ಅಸೂಯೆ ಬಂತು. ನಾವು ಪರೀಕ್ಷೆ ಮಾಡಬೇಕು, ಬೋರೆ ದೇವಸ್ಥಾನದಲ್ಲೇ ಇವನ್ನ ಸುಮಾರು ಮಾಡಬೇಕು ಈ ದೊರೆನ ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ಒಂದಿನ ಅವ್ರು ಬಾಮೈದನಿರ್ತಾನಲ್ಲ ಗಗ್ಗರದಾಸಿ ಯರಮಂಜ ನಾಯಕನ ಬಾಮೈದಾರನ ಕರೆದು, ನೋಡಪ್ಪ ನಿಮ್ಮ ದೊರೆಗೆ ಹೇಳು, ಮುಂದಿನ ಶನಿವಾರ ನಾವು ಬೋರೆ ದೇವ್ರ ಹತ್ರ ವಾಸೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ,
ಬರೋಕ್ಕೆ ಹೇಳಪ್ಪ ಅಂತ ಹೇಳಿ ಕಳಿಸ್ತಾನೆ. ಸರಿ, ಅವನು ಹೋಗಿ ಹೇಳ್ತಾನೆ ಭಾವನಿಗೆ, ಮುಂದಿನ ಶನಿವಾರ ಹಿಂಗೆ ದೊರೆಗಳೆಲ್ಲ ವಾಸಕ್ಕೆ ಹಕ್ಕು ಅಲ್ಲಿ ಬೋರಿದೇವ್ರ ಹತ್ರ ಯರಮಂಚನಾಯಕನಿಗೆ. ಸರಿ ಆಯ್ತು ಹೇಳಪ್ಪ, ಮುಂದ್ಲವರ ತಾನೆ, ಮುಂದಾರಕ್ಕೆ ಹೋಗೋಣ, ಕಾರ್ಯ ಮಾಡೋಣ ಅಂತ. ಇವರೇನು ಮಾಡಿಬಿಡ್ತಾರೆ, ಈ ಶನಿವಾರಕ್ಕೇ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಹೇಳಿ ಕಳಿಸ್ಬಿಡ್ತಾರೆ. ದೊರೆಗೆ ಮುಂದಿನ ಶನಿವಾರ ಅಂತ ಹೇಳಿದರು, ಇವ್ರಿಗೆಲ್ಲ ಕಲ್ತಿದ್ದು ಮಸಲತ್ತು ಮಾಡಿ ಈ ಶನಿವಾರನೇ ಕರ್ಕೊಂಬಿಡ್ತಾರೆ. ಅವ್ರಿಗೆ ಬೇಕಾದನ್ನೆಲ್ಲ ಕರೆಸಿ ದೊಡ್ಡ ಜಾತ್ರೆ ಮಾಡೋಕ್ಕೆ. ಪಾಪ ಅಲ್ಲಿ ಜನಗಳಿಗೇನು ಗೊತ್ತು, ವಾಸಕ್ಕೇನೋ ಯರಮಂಚನಾಯಕನೇ ತಾನೆ ಅಲ್ಲಿ. ಅವ್ರಿಗೆಲ್ಲ ಹೇಳಿದೆವರು, ನೋಡಪ್ಪ ಇನ್ನೂ ದೊರೆ ಬಂದಿಲ್ಲ, ನಾವೇನು ಮಾಡೋಣ, ಎಲ್ಲಿ ಹೋಗಿದನು, ಯಾರ ಮನೆಗೆ ಮಲಗಿದನು ಅಂತ ಆತನ ಸುಮಾರಾಗಿ ಮಾತಾಡ್ತಾರೆ. ಎಲ್ಲಿವರೆಗೂ ಅದು ಗೊತ್ತೇ ಇಲ್ಲ ಆತ ಹೆಂಗೆ ಬರ್ತಾನೆ ಅಲ್ಲಿಗೆ. ಅವಾಗ ಏನಾಯ್ತೆ, ಅವನ್ನೇನು ಕಾಯ್ತಾರೋ, ಆತ ಯಾವಾಗಲೂ ಕೆಂಪು ಓತನ್ನು ಅಲ್ಲಿ ವಾಸಕ್ಕೆ ಹೋಗ್ಯಾನು. ಕೆಂಪು ಓತವನ್ನು ಆತ ವಾಸಕ್ಕೆ ಹೋಗ್ಯಾನು. ಅವನು ಬಂದಿಲ್ಲ, ಅವನ್ನೆಲ್ಲ ಹೋಗಿದ್ದಾನೆ, ಆ ಕೆಂಪು ಓತು ಬೇಡ, ಅವನು ಬೇಡ, ಕರೆ ಓದು ತಗೊಂಡು ವಾಸಕ್ಕೆ ಹೋಗಿರುವಂಥದ್ದು, ವಾಸಕ್ಕೆ ಹೋಗಿಸ್ತಾರೆ. ಅಲ್ಲಿ ಏನಪ್ಪ ಅಂದರೆ ವಾಸೆ ಕೊಯ್ಯೋದು ಅಂದರೆ ಒಂದು ಮೇಕೆನ ಅಂಗ್ಲ ಮಗ್ಲಿಸಿ ಹೇಳಿದಲ್ಲ, ಅದನ್ನು ಒಂದು 6 ಗುಂಡಿಗೆ ಕೊಯ್ಬೇಕು. ಅದನ್ನು ಒಂದು ಹೋತನ ಮೊದಲು ಗುಂಡಿಗೆ ಕೊಯ್ದಾಗ ಅದು 2ನೇ ಗುಂಡಿಗೆ ಹೋದಷ್ಟೊತ್ತಿಗೆ ಅದು ಸೇರಿಕೊಳ್ಬೇಕು ಕುತ್ತಿಗೆ. ಸತ್ಯ ಅಲ್ಲಿ 6 ಗುಂಡಿಗೆ ತಡಾದ ಮೇಲೆ ಅದು ಜೀವ ಹೋಗ್ಬೇಕು. ಆಮೇಲೆ ಒಂದು ಕಾಯಿನ 6 ಗುಂಡಿಗೆ ಹಾಕಬೇಕು. 6 ಗುಂಡಿಗೆ ಒಡೆದ ಕಾಯಿ ಇನ್ನೊಂದು ಗುಂಡಿಗೆ ಹೋಗೋಷ್ಟು ಆ ಕಾಯಿ ಸೇರ್ಕೋಬೇಕು. ಇಂತಹ ಸತ್ಯದ ಪವಾಡಗಳನ್ನು ಆತ ಮಾಡ್ತಾಯಿದ್ದ. ಸರಿ, ಇವರೇನು ತಗೊಂಬಿಟ್ರು, ಕರೆ ಓದನ್ನು ತಗೊಂಡು ಅವನು ಯಾರು ನಾಲ್ದಮ್ಮ ನಾಯಕನ ಅಲ್ಲಿ ಕೊಯ್ಯಲೆ ನೀನೇ ಅಂತಂದು ಕೊಯ್ತಾನೆ. ಮೊದಲು ಗುಂಡಿಗೆ ಅದು ಸತ್ತೋಗ್ಬಿಡುತ್ತೆ, 2ನೇ ಗುಂಡಿಗೆ ಅದು ಜೀವನೇ ಇರಲ್ಲ. ಅಸತ್ಯ ಆಯ್ತಲ್ಲ ಅಲ್ಲಿ. ಏನಪ್ಪ ಹಿಂಗಾಗ್ಬಿಡ್ತು, ಜನ ಎಲ್ಲ ಮಾತಾಡ್ತಾಯಿದ್ದಾರೆ. ಸರಿ, ತೆಂಗಿನಕಾಯಿ ತಗೊಂಡ್ರ, ತೆಂಗಿನಕಾಯಿ ಒಂದೇ ಗುಂಡಿಗೆ ಹೊಡೆದಿದ್ದು ಇನ್ನೊಂದು ಗುಂಡಿಗೆ ಸೇರಿ ಕೇಳಲಿಲ್ಲ. ಇದು ಅದರಲ್ಲೂ ಕೂಡ ಇವರು ವಿಫಲರಾಗ್ತಾರೆ. ಇಷ್ಟೆಲ್ಲ ಪೂಜೆ ಆದಮೇಲೆ ಶುಕ್ಲಗಿರಿ ಪರ್ವತದ ಮೊಕ್ಕು ಅಂತ ಮುಗಿಯೋದು, ನಮಸ್ಕಾರ ಮಾಡಿಬಿಟ್ಟು ಆ ಪರ್ವತದ ಮೊಕ್ಕು ಅಂತ ಹೇಳ್ತಾರೆ. ಆ ಪರ್ವತದ ಮೊಕ್ಕು ಮುಗಿಬೇಕಾದ್ರೆ ಈ ನಕ್ಷತ್ರಗಳೆಲ್ಲ ಒಂದು ಕಡೆ ಸೇರ್ಬೇಕಂದ್ರೆ, ಅವೆಲ್ಲ ಒಂದು ಕಡೆ ಗುಂಪಾದಾಗ ಅವಕ್ಕೆ ಈತ ನಮಸ್ಕಾರ ಮಾಡ್ತಿದ್ದ. ಇದಕ್ಕೆ ಶುಕ್ಲಗಿರಿ ಮೊಕ್ಕು ಅಂತ ಕರೆದರು. ಅದು ಕೂಡ ಒಂದು ನಕ್ಷತ್ರ ಕೂಡ ಕಲೀಲಿಲ್ಲ. ಅಲ್ಲಿಗೆ ಇವರ ವ್ರತ ಕೆಟ್ಟೋಗ್ಬಿಡ್ತು. ಆವಾಗ ಜನ ಇವ್ರ ಹತ್ರ ಸತ್ಯ ಇಲ್ಲ, ಹಿಂಗೆ ಇವರೇನಪ್ಪ ಅಂತ ಮೇಲೆ ಮಾತಾಡೋಕ್ಕೆ ಶುರು ಮಾಡಿದರು. ಹೆಂಗೋ ದೊರೆಗೆ ಇದು ಗೊತ್ತಾಗ್ಬಿಡುತ್ತೆ, ಹಿಂಗೆಲ್ಲ ಮಾಡ್ತಾಯಿದ್ದಾರೆ ನೀವು ಬಂದು ಅಂತ. ಸರಿ ಆತ ಎಲ್ಲ ಜನಗಳು ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಇವರು ಪಲಾಯನ ಮಾಡಿಬಿಡ್ತಾರೆ. ಆ ಜಾಗ ಬಿಟ್ಬಿಡ್ತಾರೆ, ಅವಮಾನ ಆಯ್ತಲ್ಲ ಅಂತ. ಕೆಲವರೆಲ್ಲ ಇದ್ಕೊಂಡು ನೋಡಪ್ಪ ನಿನ್ನ ಬಿಟ್ಟು ಹಿಂಗೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂತ ಕೆಲವರೆಲ್ಲ ನೋವು ಪಡ್ತಾರೆ. ಕೆಲವರು ದೊರೆಗಳಿಂದ ಅವ್ರ ಫಾಲೋವರ್ಸ್ ಅವರು ಹೋಗ್ಬಿಡ್ತಾರೆ. ಹೀಗಾಗಿ ಅಲ್ಲಿ ಬಂದು ನೋಡಿದಾಗ ಕರೆ ಹೋತು ವಾಸಕ್ಕೆ ಒಯ್ದಿದ್ದಾರೆ. ಒಂದು ಗುಂಡಿಗೆ ಕಾಯಿ ಬಿದ್ದೈತೆ, ನೋವು ಪೂರ್ತಿ ಆಗಿಲ್ಲ. ಆಗ ಈತ ದೇವ್ರ ಮೇಲೆ ಕೋಪಿಸ್ಕೊಳ್ತಾನೆ. ಏನಪ್ಪ ಬೋರದೇವ್ರೆ, ನೀನು ನನ್ನ ಪರೀಕ್ಷೆ ಮಾಡ್ತೀಯಾ? ಇಷ್ಟೆಲ್ಲ ಆಗಲಿಕ್ಕೆ ಯಾಕೆ ಬಿಟ್ಕೊಟ್ಟೆ? ನೀನು ಎಲ್ಲಿ ಹೋಗಿದ್ದೆ? ನೀನು ನಿನ್ನ ಹತ್ರ ಸತ್ಯ ಹಾಕಿರಲಿಲ್ಲ. ಅತ್ಯಾಚೂರ್ಯವಾಗಿ ನನಗೆ ಅವ್ರು ಸುಳ್ಳು ಹೇಳಿ ಈ ದಿನ ನನ್ನ ಮರ್ಯಾದೆ ತೆಗೆಯೋಕ್ಕೆ ಅವ್ರು ಕಲ್ತ್ಕೊಂಡಾಗ ಈ ಕಾರ್ಯಗಳನ್ನೆಲ್ಲ ಮಾಡೋಕ್ಕೆ ಹೆಂಗೆ ಅವಕಾಶ ಮಾಡಿಕೊಟ್ಟೆ? ಇದೇ ನಿನ್ನ ಕೊನೆ, ನಿನಗೆ ನಮಸ್ಕಾರನೂ ಮಾಡಲ್ಲ. ಇದೇ ಕೊನೆ, ನಿನ್ನ ಆರಾಧಿಸಲ್ಲ ನಾನು.
ಅಂತಕ್ಕಂಥ ಒಂದು ಕೋಪದಿಂದಲೂ ಮತ್ತು ದುಃಖದಿಂದಲೂ ಭಾಳ ಪಶ್ಚಾತ್ತಾಪ ಬೀಳ್ತಾನೆ. ಅಷ್ಟು ಆತನಿಗೆ ದೈವಭಕ್ತಿ ಇತ್ತು. ಆತನಿಗೆ ಈತನ ಮೇಲೆ ಅಷ್ಟು ಕರುಣೆ ಇತ್ತು ಬೋರೆದೇವರಿಗೆ. ಇಂದೆಲ್ಲ ನಿದರ್ಶನಗಳನ್ನು ನಡೆಸ್ಕೊಟ್ನಲ್ಲ, ಹಾಗಾಗಿ ಭಾಳ ನೋವು ಪಡ್ತಾನೆ ಈತ. ನನ್ನನ್ನೇ ಪರೀಕ್ಷೆ ಮಾಡೋಕ್ಕೆ ಇವರೆಲ್ಲ ನನ್ನ ಅವಮಾನ ಮಾಡಿದ್ರಲ್ಲ, ದೇವರಿಗೆ ನಾವೇನು ವಾಸಿ ಕೊಡ್ತಕ್ಕಂಥ ಹಕ್ಕನ್ನು ಬೇರೆ ಕೊಟ್ರಲ್ಲ ನನ್ನ ಬದಲು ಅಂತಕ್ಕಂಥ ಭಾಳ ಬೇಜಾರಾಗಿ ಇದೇನು ಮಾಡ್ತಾನೆ, ಇದೇ ನನ್ನ ಕೊನೆಯ ವಾಸೆ ಅಂತ ತನ್ನ ಮಗನ್ನೇ ಕುತ್ತಿಗೆ ಕೊಯ್ತಾನೆ. ಅಲ್ಲೇನು ಓತು ಇರಲ್ಲ, ಏನಿರಲ್ಲ. ಈತನೇ ಮಗನ್ನೇ ಕೊಯ್ದು 5 ಗುಂಡಿಗಳವರೆಗೂ ಅದು ಬದುಕಿ ಸೇರ್ಕೊಂತಿರುತ್ತೆ. ಕೊನೆ ಗುಂಡಿಗೆ ಅದು ಅವನು ಸತ್ತೋಗ್ಬಿಡ್ತಾನೆ. ಕಾಯಿ ಕೂಡ ಅಷ್ಟೇ, 5 ಗುಂಡಿವರೆಗೂ ಸೇರಿಕೊಳ್ಳುತ್ತೆ, ಕೊನೆ ಗುಂಡಿಗೆ ಕಾಯಿನೂ ಕೂಡ ಸೇರಿಕೊಳ್ಳಲ್ಲ. ಭಾಳ ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿ ಇನ್ನು ನಿನ್ನ ಕಡೆ ಬರಲ್ಲ, ನಿನ್ನ ಮಕ ಮಾಡಲ್ಲ, ನಿನ್ನ ಹೆಸರು ನನ್ನ ವಂಶಕ್ಕಿಡಲ್ಲ, ಇದೇ ಕೊನೆ ಅಂತಂದು ಹೋಗ್ಬಿಡ್ತಾನೆ. ಈ ಪ್ರಸಂಗನ ಯರಮಂಚ ನಾಯಕರು ಎರಿಂಗೆ ಅಂತ ಹೇಳ್ತಾನೆ. ಯರಮಂಚ ನಾಯಕ ಅಲ್ಲಿ ಬಿಟ್ಟು ಹೋಗಿಬಿಟ್ಟ ಅಂತ, ಈ ಕಂಬಳವನ್ನು ಬಿಟ್ಟು ಬೇರೆ ಕಡೆ ಹೋದ ಅಂತಕ್ಕಂಥ ಪ್ರಸಂಗಗಳನ್ನು ಹೇಳ್ತಾರೆ.